ವಿಶ್ವ ಕ್ರಿಕೆಟ್ನಲ್ಲಿ ಜನರೇಷನಲ್ ಟ್ಯಾಲೆಂಟ್ ಅಂತಾನೆ ಟ್ರೆಂಡ್ ಸೆಟ್ ಮಾಡಿರುವಂತ ವೈಭವ್ ಸೂರ್ಯವಂಶಿ ಹೊಸ ಇನ್ನಿಂಗ್ಸ್ ಆರಂಭವಾಗಿದೆ. ಟೀಮ್ ಇಂಡಿಯಾದಲ್ಲಿ ಇನ್ಮುಂದೆ ವಂಡರ್ ಕಿಡ್ ವೈಭವ ಮತ್ತಷ್ಟು ಹೆಚ್ಚಲಿದೆ. 15 ವರ್ಷಕ್ಕೆ ಟೀಮ್ ಇಂಡಿಯಾ ಸೀನಿಯರ್ಸ್ ತಂಡದಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಂಡಿರುವಂತಹ ಸೂರ್ಯವಂಶಿ ಹೆಸರು ಯಾಕೆ ಅಷ್ಟೊಂದು ಸದ್ದು ಮಾಡ್ತಾ ಇದೆ? ಎಲ್ಲರಿಗಿಂತ ಆತ ಹೇಗೆ ಸ್ಪೆಷಲ್ ಇದ್ದಾನೆ? ಆಡುವ ವಯಸ್ಸಲ್ಲೇ ಆಡೋದನ್ನ ಶುರು ಮಾಡಿದ್ದು ಹೇಗೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ ಲೋಕದಲ್ಲಿ ವೈಭವ್ ಸೂರ್ಯವಂಶಿ ಈಗ ಪ್ರಚಂಡ ಪುಟಾಣಿ. ಆತನ ಪ್ರತಿಭೆ, ಸಾಮರ್ಥ್ಯ, ಕಿಚ್ಚು, ಸ್ಥೈರ್ಯ ಕಂಡಂತ ಸಾಕಷ್ಟು ಮಂದಿ ಆತನ ವಯಸ್ಸಿನ ಮೇಲೆ ಅನುಮಾನ ಪಡುವಂತೆ ಅಬ್ಬರವನ್ನ ತೋರಿಸಿರುವಂತದ್ದು. ವರ್ಲ್ಡ್ ಕ್ಲಾಸ್ ಬೌಲರ್ಗಳ ಎದುರಲ್ಲೂ ಕೂಡ ಲೀಲಾಜಾಲವಾಗಿ ಬ್ಯಾಟ್ ಬೀಸಿರುವಂತ ಸೂರ್ಯವಂಶಿ 15ನೇ ವಯಸ್ಸಿನಲ್ಲಿ ಅಸಾಧ್ಯ ಅನ್ನೋದನ್ನು ಕೂಡ ಸಾಧಿಸಿ ತೋರಿಸಿದಂತ ಹುಡುಗ. ದಶಕಗಳ ಕಾಲ ಕ್ರಿಕೆಟ್ನಲ್ಲಿ ಮೆರೆದ ದಿಗ್ಗಜರು ಕೂಡ ಸೂರ್ಯವಂಶಿಯನ್ನ ಕೊಂಡಾಡ್ತಿದ್ದಾರೆ. ಬಿಹಾರದಲ್ಲಿ ಹುಟ್ಟಿದಂತ ಸೂರ್ಯವಂಶಿ ಈಗ ಜಗತ್ತೇ ತನ್ನತ್ತ ನೋಡುವಂತೆ ಮಾತನಾಡುವಂತೆ ಮಾಡಿದ್ದಾನೆ. ಐರ್ಲೆಂಡ್ ವಿರುದ್ಧದ ಸರಣಿ ಮೂಲಕ ತನ್ನದೇ ಆದ ಹೆಜ್ಜೆ ಗುರುತನ್ನ ಮೂಡಿಸಿ ಹೊರಟಿರುವಂತ ಸೂರ್ಯವಂಶ ಇಷ್ಟು ದಿನಗಳ ಜರ್ನಿ ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. 2011 ಮಾರ್ಚ್ 27ರಂದು ಬಿಹಾರ ಜಿಲ್ಲೆಯ ಸಮಸ್ತಿಪುರ ಜಿಲ್ಲೆಯ ತಾಜ್ಪುರದಲ್ಲಿ ಜನಿಸ್ತಾರೆ ವೈಭವ್ ಸೂರ್ಯವಂಶಿ. 2011 ಮಾರ್ಚ್ 27ರಂದು ತಾಜ್ಪುರದಲ್ಲಿ, ಅಂದ್ರೆ ಬಿಹಾರದ ಸಮಸ್ತಿಪುರ ಜಿಲ್ಲೆಯ ತಾಜ್ಪುರದಲ್ಲಿ ಜನಿಸಿರುವಂತ ವೈಭವ್ ಸೂರ್ಯವಂಶಿ. 4ನೇ ವಯಸ್ಸಿನಲ್ಲೇ ಮಗನ ಕೈಗೆ ಬ್ಯಾಟ್ ಅನ್ನ ಕೊಟ್ಟಿದ್ರು ತಂದೆ ಆಗಿರುವಂತ ಸಂಜೀವ್ ಸೂರ್ಯವಂಶಿ. ಆಕ್ಚುಲಿ ಇಲ್ಲಿ ಸಂಜೀವ್ ಸೂರ್ಯವಂಶಿಗೆ ಒಬ್ಬ ಕ್ರಿಕೆಟರ್ ಆಗ್ಬೇಕು ತಾನು ಅನ್ನುವಂತ ಅತಿಯಾದಂತ ಆಸೆ ಇತ್ತು, ಅಥವಾ ಮಹದಾಸೆ ಇತ್ತು. ಆದ್ರೆ ಅದು ಅವ್ರ ಕಡೆಯಿಂದ ಸಾಧ್ಯವಾಗ್ಲಿಲ್ಲ. ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಇಲ್ಲ ಅನ್ನೋ ಕಾರಣಕ್ಕೂ ಅಥವಾ ಆಗಿನ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಅವರು ತಾನು ಕ್ರಿಕೆಟರ್ ಆಗಬೇಕು ಅನ್ನುವಂಥ ಕನಸನ್ನ ಬಿಟ್ಟು ತನ್ನ ಮಕ್ಕಳಲ್ಲಿ ಇದನ್ನ ಸಾಧಿಸಿ ತೋರಿಸ್ಬೇಕು ಅಂತೇಳಿ 4ನೇ ವಯಸ್ಸಿನಲ್ಲೇ ತಮ್ಮ ಪುತ್ರನ ಕೈಗೆ ಬ್ಯಾಟ್ ಅನ್ನ ಕೊಡ್ತಾರೆ. ಇನ್ನು 5ನೇ ವಯಸ್ಸಿನಲ್ಲಿ ಸಮಸ್ತಿಪುರದ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿ ಅಭ್ಯಾಸವನ್ನ ಶುರು ಮಾಡಿಸ್ತಾರೆ. ಇಲ್ಲಿ ಮಗನನ್ನ ಕ್ರಿಕೆಟರ್ ಮಾಡಬೇಕು ಅಂತೇಳಿ ಕನಸನ್ನ ಕಂಡಿದಂತ ತಂದೆ ಆತನ ವಿಚಾರದಲ್ಲಿ ಯಾವತ್ತೂ ಕೂಡ ಡಿಲೇ ಮಾಡೋಕೆ ಹೋಗ್ಲೇ ಇಲ್ಲ. 4ನೇ ವಯಸ್ಸಿನಲ್ಲೇ ಬ್ಯಾಟ್ ಕೊಡ್ತಾರೆ, ಜೊತೆಗೆ 5ನೇ ವರ್ಷದಲ್ಲಿ ಅಕಾಡೆಮಿಗೂ ಕೂಡ ಜಾಯಿನ್ ಮಾಡಿಸ್ತಾರೆ. ಯಾಕಂದ್ರೆ ಆತನಿಗೆ ಬಾಲ್ಯದಿಂದಲೇ ಅಭ್ಯಾಸವನ್ನ ಶುರು ಮಾಡಿಸಿದ್ರೆ ಆತನ ಫ್ಯೂಚರ್ಗೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಅಂತೇಳಿ ಆತನಿಗೆ ಬೇಗನೆ ಅಭ್ಯಾಸವನ್ನ ಶುರು ಮಾಡಿಸ್ತಾರೆ. ಆತ ಕೂಡ ಅಂದ್ರೆ ವೈಭವ್ ಸೂರ್ಯವಂಶಿ ಕೂಡ ಬೆಳೀತಾನೆ ಒಬ್ಬ ಅಪ್ರತಿಮ ಆಟಗಾರನಾಗಿ ಬೆಳೀತಾ ಹೋಗ್ತಾನೆ. ಹೇಗೆ ಅಂತಂದ್ರೆ 12 ವರ್ಷದಲ್ಲಿ ಬಿಹಾರದ 19 ವರ್ಷದೊಳಗಿನವರ ವಿನು ಮಂಡಕ್ ಟ್ರೋಫಿಯ ಟೂರ್ನಿಯಲ್ಲಿ ಆಡುವಂಥದ್ದು. 12 ವರ್ಷದ ಹುಡುಗನಾಗಿದ್ದಾಗಲೇ ಆತನಲ್ಲಿ ಆಲ್ರೆಡಿ ಕ್ರಿಕೆಟಿಂಗ್ ಸ್ಕಿಲ್ ಎಂತ ಮಟ್ಟಿಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. 12 ವರ್ಷದಲ್ಲಿದ್ದಾಗಲೇ 19 ವರ್ಷದೊಳಗಿನವರ ವಿನು ಮಂಡಕ್ ಟ್ರೋಫಿಯ ಟೂರ್ನಿಯಲ್ಲಿ ಬಿಹಾರ ಪರ ಆಡುವಂಥದ್ದು. ಆನಂತರ 2024 ಸೆಪ್ಟೆಂಬರ್ನಲ್ಲಿ ಅಂಡರ್ 19ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 58 ಬಾಲಲ್ಲಿ ಟೆಸ್ಟ್ ಶತಕವನ್ನ ಬಾರಿಸುವಂಥದ್ದು. ಇದು ಟೆಸ್ಟ್ ಮಾದರಿಯಲ್ಲಿ ಅಂದ್ರೆ ಅಂಡರ್ 19 ಪರ ಫಾಸ್ಟೆಸ್ಟ್ 100 ಆಗುತ್ತೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಈ ಸಾಧನೆಯನ್ನ ಸೂರ್ಯವಂಶಿ ಮಾಡುವಂಥದ್ದು. ಅನಂತರ 2024 ಜನವರಿಯಲ್ಲಿ 12 ವರ್ಷ 284 ದಿನಗಳಲ್ಲಿ ರಣಜಿ ಕ್ರಿಕೆಟ್ಗೆ ಪದಾರ್ಪಣೆಯನ್ನ ಮಾಡ್ತಾರೆ. ಇಲ್ಲಿ ನೋಡಿ, ರಣಜಿ ಕ್ರಿಕೆಟ್ ಅನ್ನು ಆಡೋಕೆ ಶುರು ಮಾಡೋದೇ 12 ವರ್ಷ ವಯಸ್ಸಿನಲ್ಲೇ. ಇದೇನ್ ಹೇಳ್ತಾರೆ, ರಣಜಿ ಕ್ರಿಕೆಟ್ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಭಾರತದ ಅತ್ಯಂತ ಪ್ರತಿಷ್ಠಿತ ಟೂರ್ನಿ ಇದು ರಣಜಿ ಕ್ರಿಕೆಟ್. ರಣಜಿ ಟೂರ್ನಿಯಲ್ಲಿ ಟ್ರೋಫಿಯನ್ನ ಗೆಲ್ಲೋದು ಪ್ರತಿ ರಾಜ್ಯಗಳು ಅಥವಾ ಯಾವೆಲ್ಲ ತಂಡಗಳು ಪಾರ್ಟಿಸಿಪೇಟ್ ಮಾಡ್ತವೋ ಅವ್ರಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆ. ರಣಜಿಗೆ ಸೆಲೆಕ್ಟ್ ಆಗಕ್ಕೆ ಸಾಕಷ್ಟು ಆಟಗಾರರು 20-25 ವರ್ಷ ಆದ್ರೂ ಕೂಡ ಸೈಕಲ್ ಹೊಡಿತಾನೆ ಇರ್ತಾರೆ, ಯಾಕಂದ್ರೆ ಅವ್ರಿಗೆ ಅವಕಾಶಗಳು ಸಿಗೋದಿಲ್ಲ. ಆದ್ರೆ ಬಿಹಾರ ಪರ ಪ್ರಥಮ ದರ್ಜೆ ಕ್ರಿಕೆಟ್ ಅಂದ್ರೆ ರಣಜಿ ಕ್ರಿಕೆಟ್ಗೆ ಸೆಲೆಕ್ಟ್ ಆಗಿದ್ದು 12ನೇ ವರ್ಷದಲ್ಲಿ ವೈಭವ್ ಸೂರ್ಯವಂಶಿ. ಇನ್ನು ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಬಿಹಾರ ಪರ ರಣಜಿ ಟ್ರೋಫಿಯಲ್ಲಿ ಆಡಿದಂತ 2ನೇ ಅತ್ಯಂತ ಕಿರಿಯ ಆಟಗಾರನಾಗ್ತಾರೆ. ಒಟ್ಟಾರೆಯಾಗಿ 4ನೇ ಆಟಗಾರ ಆಗಿರುವಂತದ್ದು ರಣಜಿ ಟೂರ್ನಿಯಲ್ಲಿ ಅತಿ ಚಿಕ್ಕ ವಯಸ್ಸಿಗೆ ರಣಜಿಗೆ ಕಾಲಿಟ್ಟಂತ ಆಟಗಾರರ ಲಿಸ್ಟ್ ನಲ್ಲಿ, ಅಂದ್ರೆ ಕಿರಿಯರ ಲಿಸ್ಟ್ ನಲ್ಲಿ ಬಿಹಾರ ಪರ 2ನೇ ಅತ್ಯಂತ ಕಿರಿಯ ಆಟಗಾರ, ಒಟ್ಟಾರೆಯಾಗಿ 4ನೇ ಆಟಗಾರ. ಇನ್ನು ನವೆಂಬರ್ 2024 ಹೊತ್ತಿಗೆ 13 ವರ್ಷ 241 ದಿನಗಳಲ್ಲೇ ಸೈಯದ್ ಮುಷ್ತಾಕ್ ಅಲಿಗೂ ಕೂಡ ಅವರು ಸೆಲೆಕ್ಟ್ ಆಗ್ತಾರೆ. ಅಂದ್ರೆ 13ನೇ ವರ್ಷದಲ್ಲೇ ಭಾರತದ ಮತ್ತೊಂದು ಡೊಮೆಸ್ಟಿಕ್ ಕ್ರಿಕೆಟ್ ಆಗಿರುವಂತ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಟೂರ್ನಿಯಲ್ಲಿ ಆಡುವಂಥದ್ದು. ಅನಂತರ 13 ವರ್ಷ 269 ದಿನಗಳಾಗಿರುವಾಗಲೇ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಕೂಡ ತಮ್ಮ ಲಿಸ್ಟ್ಗೆ ಚೊಚ್ಚಲ ಪ್ರವೇಶವನ್ನ ಪಡೆಯುತ್ತಾರೆ ವೈಭವ್ ಸೂರ್ಯವಂಶಿ. ಇಲ್ಲಿ
ಟೈಮ್ ತಗೊಳ್ಳೋದೇ ಇಲ್ಲ, ತುಂಬ ಟೈಮ್ ತಗೊಳ್ಳೋದಿಲ್ಲ. ಒನ್ಸ್ ಎಂಟರ್ ಆದರು ಅಂತಂದರೆ ಅದಾದ ನಂತರ ವರ್ಷದಿಂದ ವರ್ಷಕ್ಕೆ ಅವರ ಗ್ರಾಫ್ ತೀರಾ ಏರಿಕೆ ಆಗಿರುವಂಥದ್ದು, ಅದ್ಭುತವಾಗಿ ಗ್ರಾಫಲ್ಲಿ ಎತ್ತರವನ್ನು ಕಂಡಿರುವಂಥದ್ದು ಇಲ್ಲಿ ಸೂರ್ಯವಂಶಿ. ಅನಂತರ 2024 ನವೆಂಬರ್ನಲ್ಲಿ ನಡೆದಂಥ, ಅಂದರೆ 2025 IPLಗೂ ಮುನ್ನ 2024 ನವೆಂಬರ್ನಲ್ಲಿ ಮೆಗಾ ಹರಾಜು ನಡೆಯುತ್ತೆ IPLಗಾಗಿ. ಸೊ ಈ IPLನಲ್ಲಿ ರಾಹುಲ್ ದ್ರಾವಿಡ್ ಅವರು ಏನು ಕೋಚ್ ಆಗಿರ್ತಾರಲ್ಲ ರಾಜಸ್ಥಾನ ತಂಡ, ಸೊ ಇಲ್ಲಿ ರಾಹುಲ್ ದ್ರಾವಿಡ್ ಅವರು ಸೂರ್ಯವಂಶಿಯ ಕೆಪಾಸಿಟಿ ಅಥವಾ ಆತನಲ್ಲಿರುವಂಥ ಟ್ಯಾಲೆಂಟನ್ನು ಗುರುತಿಸಿ ಸೊ ಆತನ ಮೇಲೆ ಕಣ್ಣಿಟ್ಟಿರ್ತಾರೆ. ಇದೇ ಕಾರಣಕ್ಕೆ IPL ಬಿಡ್ಡಿಂಗ್ನಲ್ಲಿ 1 ಕೋಟಿಗೂ ಹೆಚ್ಚು ಹಣವನ್ನು ನೀಡಿ ಆತನನ್ನು ರಾಜಸ್ಥಾನ ತಂಡಕ್ಕೆ ಖರೀದಿಯನ್ನು ಮಾಡ್ತಾರೆ. ಸೊ ಇದು IPL ಒಪ್ಪಂದಕ್ಕೆ ಸಹಿ ಹಾಕಿದಂಥ ಅತ್ಯಂತ ಕಿರಿಯ ಆಟಗಾರ ಎನಿಸ್ಕೊಳ್ತಾರೆ. 13 ವರ್ಷ ವಯಸ್ಸಿನಲ್ಲೇ 1.1 ಕೋಟಿಗೆ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಸೇರ್ಪಡೆಯಾಗ್ತಾರೆ ವೈಭವ್ ಸೂರ್ಯವಂಶಿ. ಸೊ ವೈಭವ್ ಸೂರ್ಯವಂಶಿ ಜಾಯಿನ್ ಆಗಿದ್ರು ಕೂಡ ಅವರು ಫಸ್ಟ್ ಮ್ಯಾಚ್ ಆಡೋದು 2025 ಏಪ್ರಿಲ್ 19 ಲಕ್ನೋ ವಿರುದ್ಧ ಮೊದಲ ಪಂದ್ಯವನ್ನು ಆಡ್ತಾರೆ IPLನಲ್ಲಿ. ಸೊ ಆರಂಭದ ಕೆಲ ಪಂದ್ಯಗಳಲ್ಲಿ ಅವರನ್ನು ಆಡಿಸಿರೋದಿಲ್ಲ. ಅನಂತರ ಸೊ ಚಾನ್ಸ್ ಕೊಡೋಣ ಆಡಲಿ ಅಂತೇಳಿ 13ನೇ ವಯಸ್ಸಿನಲ್ಲಿ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ತಾವು IPLನಲ್ಲಿ ಶಾರ್ದುಲ್ ಠಾಕೂರ್ ಅವರ ಫಸ್ಟ್ ಬಾಲನ್ನು ಫೇಸ್ ಮಾಡ್ತಾರೆ. ಅದು ಕೂಡ ಶಾರ್ದುಲ್ ಠಾಕೂರ್ ಹಾಕಿದಂಥ ಮೊದಲ ಎಸೆತದಲ್ಲೇ 6ಗೆ ಬಾರಿಸುವ ಮೂಲಕ ತಮ್ಮ IPL ಕರಿಯರ್ನಲ್ಲಿ ಮೊದಲ ಬಾಲಲ್ಲೇ 6 ಬಾರಿಸಿದಂಥ ಕಿರಿಯ ಆಟಗಾರನಾಗ್ತಾರೆ ಶಾರ್ದುಲ್ ಠಾಕೂರ್ ಅವರ ಬೌಲಿಂಗ್ನಲ್ಲಿ ಈ ಒಂದು ಸೂರ್ಯವಂಶಿ. ಸೊ ಆ ಮ್ಯಾಚಲ್ಲಿ 20 ಬಾಲಲ್ಲೇ 34 ರನ್ಗಳನ್ನು ಸಿಡಿಸಿ ಔಟ್ ಆಗ್ತಾರೆ. ಅನಂತರ ಏಪ್ರಿಲ್ 28, 2025 ಅಂದರೆ 14 ವರ್ಷ 37 ದಿನಗಳಲ್ಲಿ 35 ಬಾಲಲ್ಲಿ IPLನಲ್ಲಿ 2ನೇ ಅತ್ಯಂತ ವೇಗದ ಶತಕವನ್ನು ಬಾರಿಸುವಂಥದ್ದು. ಸೊ ಇಲ್ಲಿ ಏನು ತಾವು IPLಗೆ ಪದಾರ್ಪಣೆ ಮಾಡಿದಂಥ 3ನೇ ಪಂದ್ಯದಲ್ಲಿ ಫಾಸ್ಟೆಸ್ಟ್ ಶತಕವನ್ನು ಬಾರಿಸ್ತಾರೆ ಭಾರತೀಯರ ಪರ. ಬಟ್ ಓವರ್ ಆಲ್ ಅಂತ ಬಂದಾಗ ಕ್ರಿಸ್ ಗೇಲ್ ಈ ಲಿಸ್ಟ್ನಲ್ಲಿ ಸೊ ಫಸ್ಟ್ ಪ್ಲೇಸ್ನಲ್ಲಿದ್ದಾರೆ. ಬಟ್ 35 ಬಾಲಲ್ಲಿ 2ನೇ ಅತ್ಯಂತ ವೇಗದ ಶತಕ ಆಗುತ್ತೆ. ಜೊತೆಗೆ ಭಾರತೀಯರಿಂದ ಬಂದಂಥ ಅತ್ಯಂತ ವೇಗದ ಶತಕ ಎನ್ನುವಂಥ ದಾಖಲೆ IPLನಲ್ಲಿ ಸೂರ್ಯವಂಶಿಯ ಹೆಸರಲ್ಲೇ ಇದೆ. ಇನ್ನು ಎಲ್ಲ T20 ಸ್ವರೂಪಗಳಲ್ಲಿ 50+ ರನ್ ಗಳಿಸಿದ ಅತ್ಯಂತ ಕಿರಿಯ ಆಟಗಾರ ಎನ್ನುವಂಥ ದಾಖಲೆ ಕೂಡ ಸೂರ್ಯವಂಶಿಯವರ ಹೆಸರಲ್ಲೇ ಇದೆ. ಇನ್ನು 2026ರಲ್ಲಿ 16 ಇನ್ನಿಂಗ್ಸ್ಗಳಲ್ಲಿ 776 ರನ್ಗಳನ್ನು ಕಲೆ ಹಾಕುವ ಮೂಲಕ ಈ ಸೀಸನ್ನಲ್ಲಿ ಆರೆಂಜ್ ಕ್ಯಾಪ್ ಪಡೆದಿದ್ರು. ಈಗ 19ನೇ ಸೀಸನ್ನಲ್ಲಿ ಸೂರ್ಯವಂಶಿ ಸೆಟ್ ಮಾಡಿದಂಥ ಟ್ರೆಂಡ್ ಹೆಂಗಿತ್ತು ಅಂತಂದರೆ ಆತನೇ ಆರೆಂಜ್ ಕ್ಯಾಪನ್ನು ಗೆಲ್ತಾರೆ. ಜೊತೆಗೆ ಇಡೀ ಸೀಸನ್ನಲ್ಲಿ 72 ಸಿಕ್ಸರ್ಗಳನ್ನು ಬಾರಿಸಿ ಆವೃತ್ತಿಯೊಂದರಲ್ಲಿ ಅತಿ ಹೆಚ್ಚು 6 ಬಾರಿಸಿದಂಥ ದಾಖಲೆ ಕೂಡ ಈತ ತನ್ನ ಹೆಸರಿಗೆ ಮಾಡಿಕೊಂಡಿರುವಂಥದ್ದು. ಇದಕ್ಕೂ ಮುನ್ನ ಕ್ರಿಸ್ ಗೇಲ್ ಅವರ ಹೆಸರಲ್ಲಿತ್ತು 59 ಸಿಕ್ಸರ್. ಬಟ್ ಅದನ್ನು ಮೀರಿ 72 ಸಿಕ್ಸರ್ಗಳನ್ನು ಒಂದು ಸೀಸನ್ನಲ್ಲಿ ಬಾರಿಸಿರುವಂಥ ದಾಖಲೆ ಈಗ ವೈಭವ್ ಪಾಲಾಗಿದೆ. ಅದು ಅಲ್ಲದೆ ಈ IPL ಎಂಡ್ ವೇಳೆಗೆ ಪ್ರಮುಖ 5 ಪ್ರಶಸ್ತಿಗಳನ್ನು ಬಾಚಿಕೊಂಡಂಥ ವೈಭವ್ ಈ ಸೀಸನ್ IPL ಮುಗಿಯೋ ಹೊತ್ತಿಗೆ ಅತಿ ಹೆಚ್ಚು ರನ್ಸ್, ಅತಿ ಹೆಚ್ಚು 6, ಹಾಗೆ ಸೂಪರ್ ಸ್ಟ್ರೈಕರ್, ಜೊತೆಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್, ಹೀಗೆ 5 ಪ್ರಮುಖ ಪ್ರಶಸ್ತಿಗಳನ್ನು ಬಾಚಿಕೊಂಡ ಸೂರ್ಯವಂಶಿ ನೇರವಾಗಿ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗೋಕೆ ನಾನು ಅರ್ಹನಾಗಿದ್ದೇನೆ ಎನ್ನುವಂಥ ಸಂದೇಶವನ್ನು ಪಾಸ್ ಮಾಡಿದ್ರು. ಜೊತೆಗೆ ಅದೇ ರೀತಿಯಲ್ಲಿ ಟೀಮ್ ಇಂಡಿಯಾಗೂ ಕೂಡ ಸೆಲೆಕ್ಟ್ ಆದರು. ಹೀಗೆ ಸೂರ್ಯವಂಶಿ ಆಡಿರುವಂಥ ಎಲ್ಲ ಮಾದರಿಗಳಲ್ಲೂ ಕೂಡ ದಾಖಲೆಯ ಇನ್ನಿಂಗ್ಸ್ಗಳನ್ನೇ ಆಡಿದ್ದಾರೆ. ಈಗ ಭಾರತ ಪರವೂ ಕೂಡ ಚರಿತ್ರೆ ಸೃಷ್ಟಿಸೋಕೆ ಹೊರಟಿದ್ದಾರೆ. ವಿಶ್ವ ಕ್ರಿಕೆಟ್ನಲ್ಲಿ ದೊಡ್ಡಣ್ಣನಾಗಿರುವಂತಹ ಭಾರತಕ್ಕೆ ವೈಭವ್ ಸೂರ್ಯವಂಶಿ ಮತ್ತಷ್ಟು ಮೆರುಗು ತರಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ನಮಸ್ಕಾರ.